ಶಮಿತಾ ನಿನ್ಗೆ ಹೇಳ್ಬೇಕು ಅಂತಾನೆ ಇದ್ದೆ. ಸಾರಿ ಕಣೆ, ಮರ್ತೋಯ್ತು. ಇದೇನ್ ಫಸ್ಟ್ ಟೈಮ್ ಅಲ್ಲ ಆದಿ, ಸುಮಾರು ಸಲ ಹಿಂಗೆ ಮಾಡಿದ್ಯಾ ನೀನು. ಅವಾಗ ನಿಮ್ಮ ಅಕ್ಕನ ರಿಸೆಪ್ಷನ್ ಟೈಮಲ್ಲೂ ನನಗೆ ಹೇಳ್ದೇನೆ ಕಾಲೇಜಿಗೆ ಲೀವ್ ಹಾಕಿ ಶಾಪಿಂಗ್ ಹೋಗಿದ್ದೆ. ಈಗ ಪೂಜೆ ಅಂತ ಲೀವ್ ಹಾಕಿದ್ಯಾ. ಒಪ್ಕೋತೀನಿ, ನಂದೇ ತಪ್ಪು. ಅದಕ್ಕೆ ತಾನೇ ಸಾರಿ ಕೇಳ್ತಿರೋದು. ನೀನ್ ಯಾಕೆ ಲೀವ್ ಹಾಕಿದ್ಯಾ ಆದಿ? ಈ ಪೂಜೆ ಗೀಜೆ ಎಲ್ಲ ಮನೆಯವ್ರು ನೋಡ್ಕೋತಾರ ತಾನೆ. ನೀನ್ ಕಾಲೇಜಿಗೆ ಬರ್ಬೇಕಿತ್ತು ಆದಿ. ಹಾಗೆಲ್ಲ ಮಾಡಕ್ ಆಗಲ್ಲ ಶಮಿ. ತಾತನ್ಗೋಸ್ಕರ ಮನೆಯವ್ರ ಮಾತನ್ನ ಕೇಳ್ಬೇಕಾಗತ್ತೆ. ತಾತ ಈಗಷ್ಟೇ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಿರೋ ಪೂಜೆಲಿ ನಾನಿಲ್ಲ ಅಂದ್ರೆ ತಾತ ಬೇಜಾರ್ ಮಾಡ್ಕೊಳಲ್ವಾ? ಆದಿ, ನೀನೇನು ಯಾವಾಗ್ಲೂ ತಾತನ ಮಧ್ಯೆ ತಂದು ಎಕ್ಸ್ಕ್ಯೂಸ್ ಕೊಡ್ತೀಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್ ಆಲ್ಸೋ. ಶಮಿತಾ, ನಾನು ಒಬ್ನೇ ತಾನೇ ಲೀವ್ ಹಾಕಿರೋದು. ನಮ್ ಗ್ಯಾಂಗ್ ಎಲ್ಲ ಕಾಲೇಜಲ್ಲಿ ಇದಾರಲ್ಲ. ಅವರು ನೀನು ಒಂದೇ ಅಲ್ಲ ಆದಿ. ನನಗ್ ನೀನ್ ಇಂಪಾರ್ಟೆಂಟ್. ನೀನ್ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ನನ್ ಕಾಲೇಜೇ ಬೋರ್ ಆಗುತ್ತೆ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಿನ್ನ ನೋಡ್ದೆ ಇರಕ್ಕಾಗ್ಲೇ ಇಲ್ಲ ಗೊತ್ತಾ. ಅದಕ್ಕೆ ಕ್ಲಾಸ್ ಬಂಕ್ ಮಾಡಿ ನಾನ್ ಬಂದ್ಬಿಟ್ಟೆ. ಸಿದ್ದೇಗೌಡ್ರೆ, ನೀವೇನ್ ಮಾಡ್ತಿದ್ದೀರಿ? ಇಲ್ಲೇ ಮುಖ್ಯವಾಗಿರೋ ವಿಷಯ ಇರೋದು. ಮುಖ್ಯವಾಗಿರೋ ವಿಷಯ ಕನೆಕ್ಷನ್ನು, ಕ್ರಾಸ್ ಕನೆಕ್ಷನ್ನು. ಕ್ರಾಸ್ ಕನೆಕ್ಷನ್? ಆದಿಗೂ ಹುಡುಗಿಗೂ ಏನೋ ಕ್ರಾಸ್ ಕನೆಕ್ಷನ್ ನಡೀತದೆ ಅನಿಸ್ತದೆ. ಹಾಗೆಲ್ಲ ಏನೂ ಇಲ್ಲ, ಅವರಿಬ್ರು ಬೆಸ್ಟೀಸು. ಆದ್ರೆ ಕ್ಲೋಸ್ ಆಗಿದ್ದಾರೆ ಎಂದೆ. ಶಮಿ, ಪೂಜೆ ಮುಗಿದ್ಮೇಲೆ ನಾನೇ ಬಂದು ನಿನ್ನ ಮೀಟ್ ಮಾಡ್ತೀನಿ, ಸರಿನಾ? ಶೋರಾ? 100% ಪ್ರಾಮಿಸ್. ಸರಿ, ನಾನ್ ಕಾಯ್ತಿರ್ತೀನಿ. ಮನೆಯಾಳಿ ಈ ಮನೆ ಹಾಳು ಮಾಡಕ್ಕಂತೀನಿ ಹುಟ್ಬಿಟ್ಟಾಳಿ ದರಿದ್ರದೋಳು. ನೆಟ್ಟಗ್ ಹಗ್ ಮಾಡಕ್ಕೂ ಬರದಲ್ಲೋ ನಿಂಗೆ? ಮನೆ ಅಂತ ಸುಮ್ಮನಿದ್ದೀನಿ, ಸಿಗೋ ಮಾಡ್ತೀನಿ. ಹೊಡಿತಾ? ಶಾಕ್ ಹೊಡಿತಾ? ಹಾ, ಲೈಟಾಗಿ. ಈ ಕ್ರಾಸ್ ಕನೆಕ್ಷನ್ನು ಜೋರಾಗಿ ಶಾಕ್ ಕೊಟ್ಟಿರ್ಬೇಕಲ್ವಾ? ಹೆಚ್ಚಿನ ವಿವರಗಳಿಗಾಗಿ